ಹಲೋ ಫ್ರೆಂಡ್ಸ್, ಕೆಲವರು ನಮ್ಮ ಚಾನಲ್ ವ್ಯೂವರ್ಸು ಒಂದು 30-40 ಸೈಟಲ್ಲಿ ಒಂದು ಡ್ಯೂಪ್ಲೆಕ್ಸ್ ಮನೆನ ಯಾವ ರೀತಿ ಕಟ್ಟಬೇಕು, ಒಂದು 3 BHK ಇಲ್ಲೊಂದು 4 BHK ಮನೆನ ಯಾವ ರೀತಿ ಕಟ್ಕೊಳ್ಬೇಕು, ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಒಂದು 30-40 ಸೈಟಲ್ಲಿ ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಟಬೇಕಂದ್ರೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿದಾಗ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಐಡಿಯಾ ಸಿಗುತ್ತೆ. ಇದು ನಿಮ್ಮ ಸ್ವಂತ ಪರ್ಪಸ್ಗೆ ಒಂದು ಮನೆ ಕಟ್ಕೊಳೋದಕ್ಕೆ ನೀವೇ ಆ ಮನೆನ ನಿಂತ್ಕೊಂಡು ಕಟ್ಸ್ಕೊಂಡ್ರೆ ನಿಮಗೆ ಎಷ್ಟಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ರೀತಿ ಕಾಣಿಸುತ್ತೆ. ಒಂದು ಡ್ಯೂಪ್ಲೆಕ್ಸ್ ಹೌಸಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಇಲ್ಲೊಂದು ಕಾರ್ ಪಾರ್ಕಿಂಗ್ ಜಾಗ ಇರುತ್ತೆ. ಕಾರ್ ಪಾರ್ಕಿಂಗ್ ಜೊತೆಯಲ್ಲಿ ನೀವು ಒಂದು ಕೆಲವು ಬೈಕ್ ಪಾರ್ಕಿಂಗ್ ಸಹ ಮಾಡ್ಕೊಳ್ಬೋದು ಈ ಜಾಗದಲ್ಲಿ. ಅದಾಗ್ಬಿಟ್ಮೇಲೆ ನಿಮಗೆ ಒಂದು ಲಿವಿಂಗ್ ರೂಮ್ ಸಿಗುತ್ತೆ. ಲಿವಿಂಗ್ ರೂಮ್ ಅಂದರೆ ಹಾಲು, ಇಲ್ಲೆಲ್ಲ ಒಂದು TV ಯೂನಿಟು, ವಾಲ್ ಯೂನಿಟ್ ಎಲ್ಲ ಮಾಡ್ಕೊಳ್ಬೋದು ಇಲ್ಲಿ. ಮತ್ತು ಇಲ್ಲಿ ಸಣ್ಣದಾಗಿ ನಿಮಗೆ ಪೂಜಾ ರೂಮು ಮಾಡ್ಕೊಳ್ಬೋದು. ಅದಾಗ್ಬಿಟ್ಮೇಲೆ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಕಿಚನ್ ಬರುತ್ತೆ. ಕಿಚನ್ ಆಗ್ಬಿಟ್ಮೇಲೆ ನಿಮಗೆ ಇಲ್ಲಿ ಸ್ಟೇರ್ ಕೇಸು ಒಳಗಡೆನೆ ಮೇಲಕ್ಕೆ ಹೋಗುತ್ತೆ. ನಿಮಗೆ ಈ ಸ್ಟೇರ್ ಕೇಸ್ ಸೆಂಟ್ರಲ್ಲಿ ನೀವು ಬೇಕಾದರೆ ಒಂದು ಡೈನಿಂಗ್ ಹಾಲ್ ಥರ ಸಣ್ಣದಾಗಿ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ನಿಮಗೆ ಒಂದು ಬೆಡ್ರೂಮ್ ಇಲ್ಲಿ ದೊಡ್ಡದಾಗಿ ಮಾಡ್ಕೊಳ್ಬೋದು. ಮತ್ತು ಅದಕ್ಕೆ ಅಟ್ಯಾಚ್ ಇರೋ ಬಾತ್ರೂಮ್ ಆದರೂ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಕಾಮನ್ ಆಗಿ ಒಂದು ಬಾತ್ರೂಮ್ ಮಾಡ್ಕೊಳ್ಬೋದು ಗ್ರೌಂಡ್ ಫ್ಲೋರಲ್ಲಿ. ಅದೇ ರೀತಿಯಲ್ಲಿ ನೀವು ಇದೇ ಸ್ಟೇರ್ ಕೇಸ್ನ ಯೂಸ್ ಮಾಡಿಕೊಂಡು ಮೇಲಕ್ಕೆ ಹೋದಾಗ ನೀವು ಇಲ್ಲಿ ಮತ್ತೆ 2 ಬೆಡ್ರೂಮ್ಗಳನ್ನ ಮಾಡ್ಕೊಳ್ಬೋದು. ಇಲ್ಲಿ ಬೆಡ್ರೂಮ್ 2 ಆ್ಯಂಡ್ ಬೆಡ್ರೂಮ್ 3 ಮಾಡಿಕೊಂಡು ನಿಮಗೆ 2 ಬೆಡ್ರೂಮ್ಗಳಿಗೂ ಅಟ್ಯಾಚ್ಡ್ ಟಾಯ್ಲೆಟ್ನ ಈ ಥರ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಲಿವಿಂಗ್ ರೂಮ್ ಅಂತ ಮಾಡ್ಕೊಳ್ಬೋದು. ಇಲ್ಲಿ ಲಿವಿಂಗ್ ರೂಮ್ ಅಂದರೆ ನೀವು ಕೂತ್ಕೊಂಡು TV ನೋಡ್ಕೊಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೋದು. ಮೇಲೆ ಇರೋರು ಮೇಲೇ TV ನೋಡ್ಕೊಳಂಗೂ ವ್ಯವಸ್ಥೆ ಮಾಡ್ಕೊಳ್ಬೋದು. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಕಿಡ್ ರೂಮನ್ನು ಚಿಕ್ಕದಾಗಿ ಒಂದು ಮಾಡ್ಕೊಳ್ಬೋದು. ನಿಮಗೆ ಕಿಚನ್ ಮೇಲೆ ಏನು ಬರುತ್ತೆ ಏರಿಯಾ, ಆ ಜಾಗದಲ್ಲಿ ನಿಮಗೆ ಕಿಡ್ ರೂಮ್ ಅಂತಲೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಟಡಿ ರೂಮ್ ಅಂತ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನಿಮಗೆ ಏನು ಕಾರ್ ಪಾರ್ಕಿಂಗ್ ಏರಿಯಾ ಇದೆಯೋ ಅದ್ರ ಸ್ವಲ್ಪ ಜಾಗದಲ್ಲಿ ನೀವು ಮೇಲ್ಗಡೆ ಸಿಟ್ಔಟ್ ಅಂತಲೂ ಮಾಡ್ಕೊಳ್ಬೋದು. ಈ ಸಿಟ್ಔಟಲ್ಲಿ ನೀವು ಈವ್ನಿಂಗ್ ಟೈಮಲ್ಲಿ ಕೂತ್ಕೊಂಡು ಟೀ ಕಾಫಿ ಎಲ್ಲ ಕೂತ್ಕೊಳ್ಳೋ ವ್ಯವಸ್ಥೆನೂ ಮಾಡ್ಕೊಳ್ಬೋದು. ನಿಮಗೆ ಇಷ್ಟು ರೀತಿಯ ಒಂದು ಡ್ಯೂಪ್ಲೆಕ್ಸ್ ಮನೆನ ಕಟ್ಟಿಕೊಳ್ಬೇಕಂದ್ರೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ? ಇಷ್ಟು ಜಾಗದಲ್ಲಿ ನೀವು ಕಟ್ಟಬೇಕಂದ್ರೆ ಸುಮಾರು 1900 ಅಡಿ ನಿಮಗೆ ಬೇಕಾಗುತ್ತೆ. ಇದು ಟೋಟಲ್ ಆಗಿ ಅರೌಂಡ್ 4 BHK ಇರುವ ಡ್ಯೂಪ್ಲೆಕ್ಸ್ ಹೌಸು ನೀವು 30-40ಯಲ್ಲಿ ಕಟ್ಟಬೇಕಂದ್ರೆ ನಿಮಗೆ ಟೋಟಲ್ ಆಗಿ ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಬೀಳ್ಬೋದು, ಅದು ನೀವೇ ನಿಂತ್ಕೊಂಡು ಮಾಡಿಸ್ಬೇಕಂದ್ರೆ ಎಷ್ಟು ಬೀಳ್ಬೋದು ಅನ್ನೋದನ್ನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡೋಕೆ ಮೊದಲು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 3 ಥರ ಕ್ವಾಲಿಟಿಯಲ್ಲಿ ನೀವು ಒಂದು ಮನೆನ ಕಟ್ಕೊಳ್ಬೋದು. ಒಂದು ಆವರೇಜ್ ಕ್ವಾಲಿಟಿ, ಮತ್ತು ಇನ್ನೊಂದು ಗುಡ್ ಕ್ವಾಲಿಟಿ, ಒಂದು ಬೆಸ್ಟ್ ಕ್ವಾಲಿಟಿ. ಅಂದರೆ 3 ಥರ ವಿಂಗಡಣೆ ಮಾಡ್ಬೋದು ನಾವು ಕನ್ಸ್ಟ್ರಕ್ಷನ್ ಮಾಡೋದನ್ನು. ಒಂದು ಆವರೇಜ್ ಕ್ವಾಲಿಟಿ ಅಂದರೆ ಒಂದು ಅಡಿಗೆ 1200 ರೂಪಾಯಿ ರೇಟಲ್ಲಿ ನೀವು ಒಂದು ಆವರೇಜ್ ಕ್ವಾಲಿಟಿ ಮನೆನ ನೀವು ಕಟ್ಕೊಳ್ಬೋದು. ಅದೇ ರೀತಿಯಲ್ಲಿ ನೀವು ಗುಡ್ ಕ್ವಾಲಿಟಿ ಒಂದು ಮನೆ ಕಟ್ಕೊಳ್ಬೇಕಂದ್ರೆ ಸುಮಾರು ಹತ್ರ 1500 ರೂಪಾಯಿ ಬೇಕಾಗುತ್ತೆ ಒಂದು ಅಡಿ ಕನ್ಸ್ಟ್ರಕ್ಷನ್ ಮಾಡ್ಕೊಳೋದಕ್ಕೆ. ಅದೇ ರೀತಿಯಲ್ಲಿ ನೀವು ಬೆಸ್ಟ್ ಕ್ವಾಲಿಟಿ ಒಂದು ಮನೆ ಕಟ್ಕೊಳ್ಬೇಕು, ಸೂಪರ್ ಕ್ವಾಲಿಟಿಯಲ್ಲಿ ಮನೆ ಕಟ್ಕೊಳ್ಬೇಕಂದ್ರೆ 1900ರಿಂದ ಮೇಲೆ ಆಗುತ್ತೆ. ಅದೇ ರೀತಿಯಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೀನಿ, ಡ್ಯೂಪ್ಲೆಕ್ಸ್ ಅಂದರೆ 1900 ಅಡಿ ನೀವು ಕಟ್ತಾ ಇದ್ದೀರಂದರೆ ಇನ್ ಕೇಸ್ ಏನಾದರೂ ನೀವು ಆವರೇಜ್ ಕ್ವಾಲಿಟಿಯಲ್ಲಿ ಏನಾದರೂ ಕಟ್ಟಿದ್ರೆ ನಿಮಗೆ ಸುಮಾರು 22,80,000 ಬೇಕಾಗುತ್ತೆ ಆವರೇಜ್ ಕ್ವಾಲಿಟಿಯಲ್ಲಿ ನೀವು ಕಟ್ಟಿದ್ರೆ. ಅದೇ ರೀತಿಯಲ್ಲಿ ನಿಮ್ಮ ಮನೆನ ನೀವು ಗುಡ್ ಕ್ವಾಲಿಟಿಯಲ್ಲಿ ಕಟ್ಟಿದ್ರೆ ಸುಮಾರು 28,50,000 ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನೀವು ಬೆಸ್ಟ್ ಕ್ವಾಲಿಟಿ ಮನೆ ಕಟ್ತೀರಂದ್ರೆ ಇದು ಬೆಸ್ಟ್ ಕ್ವಾಲಿಟಿ ಅಂತ. ಈಗ ನಿಮಗೆ ಹೇಳ್ಕೊಡ್ತೀನಿ ಆವರೇಜ್ ಕ್ವಾಲಿಟಿ ಅಂದರೆ ಏನು. ಆವರೇಜ್ ಕ್ವಾಲಿಟಿಯಲ್ಲಿ ಅಂದರೆ ಏನೆಲ್ಲ ಮೆಟೀರಿಯಲ್ ಹಾಕ್ಬೋದು, ಇದರೆಲ್ಲನೂ ಸಿಮೆಂಟು, ಟೈಲ್ಸು, ಸ್ಟೀಲು, ಬ್ರಿಕ್ಸು ಇವೆಲ್ಲನೂ ಯಾವುದು ಮಾರ್ಕೆಟಲ್ಲಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತೋ ಕ್ವಾಲಿಟಿ ಏನು ಕಾಂಪ್ರಮೈಸ್ ಆಗೋಂಗಿಲ್ಲ. ಬಟ್ ಯಾವ ರೇಟು ಇವಾಗ ಸಿಮೆಂಟ್ ಬ್ಯಾಗ್ಸು, ಯಾವ ಬ್ರ್ಯಾಂಡ್ ಸಿಮೆಂಟು ತುಂಬ ಕಡಿಮೆ ರೇಟ್ ಸಿಗುತ್ತೋ ಆ ಸಿಮೆಂಟ್ನಾಗೋದು. ಅದೇ ರೀತಿಯಲ್ಲಿ ಯಾವ ಟೈಲ್ಸು ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಕ್ಕೋದು ಕಡಿಮೆ ರೇಟಲ್ಲಿ ಯಾವ ಸಿಗುತ್ತೋ ಅದು ಹಾಕೋದು. ಅದೇ ರೀತಿಯಲ್ಲಿ ಸ್ಟೀಲೂ ಬ್ರಾಂಡೆಡ್ ಯಾವುದು ತುಂಬ ಕಡಿಮೆ ಇರುತ್ತೋ ಆ ಸ್ಟೀಲ್ ಹಾಕ್ಕೊಳ್ಳೋದು. ಅದೇ ರೀತಿಯಲ್ಲಿ ಬ್ರಿಕ್ಸು ಕೂಡ ಯಾವುದು ಕಡಿಮೆ ರೇಟ್ ಸಿಗುತ್ತೋ ಅದನ್ನು ಹಾಕ್ಕೊಳ್ಳೋದು. ಮತ್ತು ವುಡ್ಗೆ ನೀಮ್ ವುಡ್ಡು ಇಲ್ಲ ಅಂದರೆ ಸಾಲ್ ವುಡ್ಡು ಹಾಕ್ಕೊಳ್ಳೋದು. ಮತ್ತು ರೆಡಿಮೇಡ್ ಡೋರ್ಸ್ ಹಾಕ್ಕೊಳ್ಳೋದು. ನೀವು ಈ ರೀತಿ ಹಾಕ್ಕೊಂಡಾಗ ನಿಮಗೆ ಆವರೇಜ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗುತ್ತೆ. ಇಲ್ಲೇನು ಪೂರ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಲ್ಲ,
ಅಟ್ಲೀಸ್ಟ್ ನಿಮಗೆ ಬೆಸ್ಟ್ ಆಗಿರೋದಿಲ್ಲ, ಒಂದು ಆವರೇಜಲ್ಲಿ ಕನ್ಸ್ಟ್ರಕ್ಷನ್ ಕ್ವಾಲಿಟಿಯಲ್ಲಿ ನೀವು ಈ ಥರ ಬಿಲ್ಡಿಂಗ್ ಕಟ್ಕೊಳ್ಬೋದು. ಈ ಥರ ಬಿಲ್ಡಿಂಗ್ ಕಟ್ಕೊಳ್ಬೇಕಾದ್ರೆ ನಿಮಗೆ ಸುಮಾರು 22,80,000 ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಗುಡ್ ಮೆಟೀರಿಯಲ್ಸೇ ಹಾಕ್ಕೊಳ್ತೀವಿ ಅಂದರೆ ಒಂದು ಮೀಡಿಯಮ್ ರೇಟ್ ಇರೋ ಮೆಟೀರಿಯಲ್ನ ಹಾಕ್ಕೊಳ್ಬೋದು. ಒಳ್ಳೆ ಮೀಡಿಯಮ್ ರೇಟ್ ಇರೋ ಸಿಮೆಂಟ್ ಹಾಕ್ಕೊಳ್ಬೋದು, ಒಳ್ಳೆ ಗ್ರಾನೈಟ್ ಹಾಕ್ಕೊಳ್ಬೋದು, ಸ್ಟೀಲ್ ಹಾಕ್ಕೊಳ್ಬೋದು. ಬ್ರ್ಯಾಂಡೆಡಲ್ಲಿ ಮೀಡಿಯಮ್ ರೇಟ್ ಇರೋ ಸ್ಟೀಲ್ ಹಾಕ್ಕೊಳ್ಬೋದು, ಬ್ರಿಕ್ಸ್ ಹಾಕ್ಕೊಳ್ಬೋದು. ಅದೇ ರೀತಿಯಲ್ಲಿ ನೀವು ಮತ್ತೆ ಒನ್ನೇ ವುಡ್ ಇರೋ ವಿಂಡೋಸು ಇಲ್ಲ ಡೋರ್ಸ್ನ ರೆಡಿ ಮಾಡ್ಕೊಳ್ಬೋದು. ಅದೇ ರೀತಿ ರೆಡಿಮೇಡ್ ಡೋರ್ಸ್ನು ಹಾಕ್ಕೊಳ್ಬೋದು ನಿಮ್ಮ ಮನೆಗೆ. ಮತ್ತು ಬೆಸ್ಟ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂದಿದ ತಕ್ಷಣ ಏನು ಮಾಡ್ಬೋದು, ಬೆಸ್ಟ್ ಕ್ವಾಲಿಟಿಯಲ್ಲಿ ಒಳ್ಳೆ ಟಾಪ್ ಬ್ರ್ಯಾಂಡೆಡಲ್ಲಿ ಯಾವುದಿದೆಯೋ ಆ ಥರ ಬ್ರ್ಯಾಂಡ್ ಸಿಮೆಂಟ್ ಹಾಕ್ಕೊಳ್ಬೋದು, ಗ್ರಾನೈಟು ಇಲ್ಲಾಂದ್ರೆ ಮಾರ್ಬಲ್ ಹಾಕ್ಕೊಳ್ಬೋದು, ಒಳ್ಳೆ ಕ್ವಾಲಿಟಿ ಸ್ಟೀಲ್ ಹಾಕ್ಕೊಳ್ಬೋದು, ಒಳ್ಳೆ ಕ್ವಾಲಿಟಿ ಬ್ರಿಕ್ಸ್ ಹಾಕಿರ್ಬೋದು, ಒಳ್ಳೆ ಪ್ರೈಸಲ್ಲಿರೋದು. ಅದೇ ರೀತಿಯಲ್ಲಿ ಒನ್ನೆ ಮತ್ತು ಟೀ ಕುಡ್ಡೂ ಹಾಕ್ಕೊಳ್ಬೋದು ನಿಮ್ಮ ಮನೆಗೆ. ಅದೇ ರೀತಿ ರೆಡಿ ಡೋರ್ಸ್ನು ನಿಮ್ಮ ಡೋರ್ಸ್ಗಳಿಗೆ ಹಾಕ್ಕೊಳ್ಬೋದು. ನಿಮಗೆ ಇಷ್ಟು ರೀತಿಯಲ್ಲಿ ಡಿಫ್ರೆಂಟ್ ಥರ ಕ್ವಾಲಿಟಿ ಇರುತ್ತೆ. ನೀವು ಚೂಸ್ ಮಾಡ್ಕೊಳ್ಬೋದು ನಿಮ್ಮ ಬಡ್ಜೆಟ್ ಯಾವ ರೀತಿ ಇದೆ, ನೀವು ಅದಕ್ಕೆ ತಕ್ಕಂತೆ ಆ ರೀತಿಯ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ನೀವು ಒಂದು ಮನೆ ಕಟ್ಕೊಳ್ಬೋದು. ಈಗ ನಿಮಗೆ ಡೀಟೇಲ್ ಆಗಿ ಒಂದು ಗುಡ್ ಕ್ವಾಲಿಟಿ ಮನೆಯನ್ನು ಕಟ್ಟಬೇಕಂದ್ರೆ ನಿಮಗೆ ಇಷ್ಟು ಬೇಕಾಗುತ್ತೆ. ನಾನು ನಿಮಗೆ ಫರ್ದರ್ ಬ್ರೇಕಪ್ ಕೊಡ್ತೀನಿ. ನೀವು ಫರ್ದರ್ ಬ್ರೇಕಪ್ ಕೊಟ್ಟಾಗ ನಿಮಗೆ ಐಡಿಯಾ ಬರುತ್ತೆ ಯಾವ್ಯಾವ ಸ್ಟೇಜಲ್ಲಿ ನಿಮಗೆ 28,50,000 ನಿಮ್ಗೆ ಯಾವ್ಯಾವ ಸ್ಟೇಜಲ್ಲಿ ಈ ಹಣ ಬೇಕಾಗುತ್ತೆ, ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದನ್ನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ನೀವೊಂದು ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಿಮಗೆ ಫರ್ದರ್ ಬ್ರೇಕಪ್ ಆಗಿ ನೀವು ಎಷ್ಟೆಷ್ಟು ಹಣ ಬೇಕಾಗುತ್ತೆ ಒಂದೊಂದು ಸ್ಟೇಜ್ ಕಟ್ಟೋದ್ರಲ್ಲಿ ಮನೆ ಅನ್ನೋದನ್ನು ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಸೂಪರ್ ಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಮನೆಗೆ ಸೂಪರ್ ಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಫೌಂಡೇಶನ್ ಇರ್ಬೋದು, ಕಾಲಮ್ಸ್ ಪಿಲ್ಲರ್ಸ್ ಎಲ್ಲ ಹಾಕೋಬೋದು, ಸ್ಟೇರ್ ಕೇಸ್ ರೆಡಿ ಮಾಡ್ಕೊಳ್ಬೋದು, ರೂಫಿಂಗ್ ರೆಡಿ ಮಾಡ್ಕೊಳ್ಬೋದು. ಇದೆಲ್ಲಾನು ಸೂಪರ್ ಸ್ಟ್ರಕ್ಚರ್ ರೆಡಿ ಮಾಡ್ಕೊಳೋದಕ್ಕೆ ನಿಮಗೆ ಸುಮಾರು ಒಂದು 5 ಲಕ್ಷ ಬೇಕಾಗುತ್ತೆ. ಇದರಲ್ಲಿ ನಿಮಗೆ ಫೌಂಡೇಶನ್ಗೆ 1.5 ಲಕ್ಷ ಬೇಕಾಗುತ್ತೆ, ಕಾಲಮ್ಸು ಪಿಲ್ಲರ್ಸು ಸ್ಟೇರ್ ಕೇಸ್ ಹಾಕೊಳೋದಕ್ಕೆ 1,10,000 ಬೇಕಾಗುತ್ತೆ, ರೂಫಿಂಗಿಗೆ 2 ಫ್ಲೋರ್ ರೂಫಿಂಗಿಗೆ 2,40,000 ರೂಪಾಯಿ ಬೇಕಾಗುತ್ತೆ. ಇದು ನೀವು ಒಂದು ಸೂಪರ್ ಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೂಪರ್ ಸ್ಟ್ರಕ್ಚರಲ್ಲಿ ನೀವೇನಾದರೂ ವಾಲ್ಗೇನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದಿಲ್ಲ. ವಾಲ್ ಕನ್ಸ್ಟ್ರಕ್ಷನಲ್ಲಿ ನೀವು 6 ಇಂಚ್ ಬ್ರಿಕ್ಸ್ ಯೂಸ್ ಮಾಡಿಕೊಂಡು ನೀವು 2 ಫ್ಲೋರ್ಗೂ ಪಾರ್ಟಿಷನ್ಗಳು ಮಾಡಿಕೊಂಡು ಎಲ್ಲ ಥರ ವಾಲ್ಗಳನ್ನು ಹಾಕ್ಕೊಳ್ಬೋದು. ನಿಮಗೆ ಇದಕ್ಕೆ 3 ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ವಾಲ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆಗೋಟ್ಮೇಲೆ ಪಾರ್ಟಿಷನ್ ಎಲ್ಲ ಆಗೋಟ್ಮೇಲೆ ನಿಮಗೆ ಪ್ಲಾಸ್ಟ್ರಿಂಗ್ ಹೋಗ್ಬೋದು. ಇಲ್ಲಿ ನಿಮಗೆ ಪ್ಲಾಸ್ಟ್ರಿಂಗ್ ಇನ್ಸೈಡ್ ಪ್ಲಾಸ್ಟ್ರಿಂಗು ಔಟ್ಸೈಡ್ ಪ್ಲಾಸ್ಟ್ರಿಂಗ್ಗೆ ನಿಮಗೆ ಸುಮಾರು 3.5 ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಫ್ಲೋರಿಂಗನ್ನು ಮಾಡಿಸ್ಕೊಳ್ಬೇಕಂದ್ರೆ ನೀವು ಫ್ಲೋರಿಂಗಲ್ಲಿ ಗ್ರಾನೈಟ್ ಫ್ಲೋರಿಂಗು ಸುಮಾರು 100ರಿಂದ 120ವರೆಗೂ ನೀವು ಒಂದು ಗ್ರಾನೈಟ್ ಸ್ಲ್ಯಾಬ್ನ ತೊಗೊಂಡು ನೀವು ಫ್ಲೋರಿಂಗ್ ಮುಗಿಸ್ಕೊಳ್ಬೋದು. ನಿಮಗೆ ಸುಮಾರು ಒಂದು 4 ಲಕ್ಷ ರೂಪಾಯಿ ಬೇಕಾಗುತ್ತೆ 2 ಫ್ಲೋರ್ಗೂ ಫ್ಲೋರಿಂಗ್ ಮಾಡ್ಕೊಳೋದಕ್ಕೆ. ಈ ಎಲ್ಲ ಪ್ರೈಸಸ್ಸು ನಿಮಗೆ ಇನ್ಕ್ಲೂಡಿಂಗ್ ಮೆಟೀರಿಯಲ್ ಪ್ಲಸ್ ಲೇಬರ್ ಚಾರ್ಜಸ್ ಎರಡೂ ಸೇರಿಕೊಂಡು ನಾನು ಇಲ್ಲಿ ಹೇಳ್ತಾ ಇರೋದು. ನಿಮಗೆ ಇಲ್ಲೆಲ್ಲ ಏನು ಪ್ರೈಸ್ ಹೇಳ್ತಿದ್ದೇನೆ ಇದೆಲ್ಲನೂ ನಿಮಗೆ ಮೆಟೀರಿಯಲ್ ಪ್ಲಸ್ ಲೇಬರ್ ಚಾರ್ಜಸ್ ಇನ್ಕ್ಲೂಡಿಂಗ್ ಆಗಿರುತ್ತೆ ಈ ಪ್ರೈಸಸ್ಸಲ್ಲಿ. ಮತ್ತು ವಾಲ್ ಟೈಲ್ಸು ನೀವು 50 ರೂಪಾಯಿ ಸ್ಕ್ವೇರ್ ಫೀಟ್ ರೇಟಲ್ಲಿ ನೀವು ಕಿಚನ್ಗೆ ಮತ್ತು ಬಾತ್ರೂಮ್ಗೆ ವಾಲ್ ಟೈಲ್ಸ್ ಹಾಕ್ಕೊಳ್ಬೋದು. ಇದಕ್ಕೆ ನಿಮಗೆ ಸುಮಾರು 80,000 ರೂಪಾಯಿ ಬೀಳುತ್ತೆ. ಅದೇ ರೀತಿಯಲ್ಲಿ ವುಡ್ ವರ್ಕ್ ಮಾಡಿಸ್ಕೊಳ್ಬೋದು. ವುಡ್ ವರ್ಕ್ ಅಂದಿದ ತಕ್ಷಣ ನಿಮಗೆ ಒನ್ನೇ ವುಡ್ ಹಾಕ್ಕೊಳ್ಬೋದು ಮತ್ತು ನೀಮ್ ವುಡ್ ಹಾಕ್ಕೋಬೋದು. ನಿಮಗೆ ಫ್ರೇಮ್ಸ್ಗಳಿಗೆ ಡೋರ್ ಫ್ರೇಮ್ಸು ಮತ್ತು ವಿಂಡೋಸ್ ಫ್ರೇಮ್ಸು ಮತ್ತು ವಿಂಡೋ ಶಟರ್ಸ್ಗೆ ನೀವು ಒನ್ನೆ ಹಾಕ್ಕೊಳ್ಬೋದು. ನಿಮಗೆ ಸುಮಾರು ಇಲ್ಲಿ 5,50,000 ರೂಪಾಯಿ ಬೀಳುತ್ತೆ. ಮತ್ತು ಉಳಿದಿರೋ ಡೋರ್ಗಳಿಗೆಲ್ಲನೂ ನೀವು ರೆಡಿಮೇಡ್ ಡೋರ್ಸ್ ಹಾಕ್ಕೊಳ್ಬೋದು. ಮೈನ್ ಡೋರ್ಗೆ ನೀವೊಂದು ಟೀಕ್ ಡೋರ್ ಹಾಕ್ಕೊಳ್ಬೋದು, ಲೋಕಲ್ ಟೀಕಲ್ಲಿ ಮಾಡಿಸ್ಕೊಳ್ಬೋದು. ನಿಮಗೆ ಇದಕ್ಕೆ ಸುಮಾರು ಒಂದು 5.5 ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಪೇಂಟಿಂಗ್ ಮಾಡಿಸ್ಕೊಳೋದಕ್ಕೆ 2,35,000 ರೂಪಾಯಿ ಬೇಕಾಗುತ್ತೆ ಮೀಡಿಯಮ್ ಕ್ವಾಲಿಟಿ ಪೇಂಟ್ ಮಾಡಿಸ್ಕೊಳೋದಕ್ಕೆ. ಮತ್ತು ಮೀಡಿಯಮ್ ಕ್ವಾಲಿಟಿ ಎಲೆಕ್ಟ್ರಿಕಲ್ ಐಟಮ್ಸು ಸ್ವಿಚ್ಚಸ್ಸು ಎಲ್ಲ ಹಾಕ್ಸ್ಕೊಳೋದಕ್ಕೆ ಮತ್ತಷ್ಟು 2,35,000 ರೂಪಾಯಿ ಬೇಕಾಗುತ್ತೆ. ನಿಮಗೆ 2 ಫ್ಲೋರ್ಗೂ ಪೇಂಟಿಂಗು, ಆಚೆಗಡೆ ಪೇಂಟಿಂಗು, ಒಳಗಡೆ ಪೇಂಟಿಂಗು, ಸ್ವಿಚ್ಚಸ್ಸು ಎಲ್ಲ ಹಾಕ್ಸ್ಕೊಳೋದಕ್ಕೆ ನಿಮಗೆ ಇಷ್ಟು ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಪ್ಲಂಬಿಂಗನ್ನು ಕೂಡ ನಿಮಗೆ 3 ಬೆಡ್ರೂಮ್ಗೆ 3 ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ ಮತ್ತು ಒಂದು ಕಿಚನ್ ಇರುತ್ತೆ. ನಿಮಗೆ ಇಷ್ಟಕ್ಕೂ ಪ್ಲಂಬಿಂಗ್ ಮಾಡಿಸ್ಕೊಂಡು ಮತ್ತು ಅದಕ್ಕೆ ಸ್ಯಾನಿಟರಿ ಕನೆಕ್ಷನ್ ಎಲ್ಲನೂ ಪ್ರತಿಯೊಂದು ಮಾಡಿಸೋದಕ್ಕೆ ನಿಮಗೆ 2 ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ. ನಿಮಗೆ ಟೋಟಲ್ ಆಗಿ 28,50,000 ಇದ್ದರೆ ನೀವು ಒಂದು ಡ್ಯೂಪ್ಲೆಕ್ಸ್ ಮನೆನ ಕಟ್ಕೊಳ್ಬೋದು. 1,900 ಅಡಿ ಇರೋ ಮನೆನ ನೀವು ಕಟ್ಕೊಳ್ಬೋದು 30-40 ಸೈಟಲ್ಲಿ. ಮತ್ತು ಇದು ಬಿಟ್ಟು ನಿಮಗೆ ಎಕ್ಸ್ಟ್ರಾ ಖರ್ಚುಗಳು ಬೀಳುತ್ತೆ. ಯಾಕಂದರೆ ಕಾಂಪೌಂಡ್ ವಾಲ್ ಎಲ್ಲನೂ ನಿಮಗೆ ಎಕ್ಸ್ಟ್ರಾ ಬೀಳುತ್ತೆ ಮತ್ತು ಸಂಪನ್ನು ಕೂಡ ಎಕ್ಸ್ಟ್ರಾ ಬೀಳುತ್ತೆ. ಎಷ್ಟು ಲೀಟ್ರು ನೀವು ನೀರು ಕೆಪಾಸಿಟಿ ಸ್ಟೋರ್ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ತಕ್ಕಂತೆ ನಿಮಗೆ ಸಂಪ್ ರೇಟು ಆಗುತ್ತೆ.
ಅದೇ ರೀತಿ ವಾಟರ್ಗೆ ಅನುಕೂಲ ಮಾಡ್ಕೊಳ್ಬೇಕಂದ್ರೆ ಬೋರ್ವೆಲ್ ಹಾಕ್ಸ್ಕೊಳ್ಬೇಕು, ಇಲ್ಲಾಂದರೆ ನಿಮ್ಮ ಕಾರ್ಪೊರೇಷನಿಂದನೋ ಇಲ್ಲಾಂದರೆ BWSSBಯಿಂದನೋ ವಾಟರ್ ಕನೆಕ್ಷನ್ ತೊಗೊಳ್ಬೇಕಂದ್ರೆ ಅದಕ್ಕೂ ನೀವು ಸೆಪ್ರೇಟಾಗಿ ಫೀಸ್ ಕಟ್ಟಬೇಕು. ಮತ್ತು ಎಲೆಕ್ಟ್ರಿಕಲ್ ಮೀಟರ್ಗಳನ್ನ ಮತ್ತು ಎಲೆಕ್ಟ್ರಿಕಲ್ ಕನೆಕ್ಷನ್ ಮಾಡೋದಕ್ಕೆ ನೀವು ಡಿಪಾಸಿಟ್ನ ಇಡಬೇಕಾಗುತ್ತೆ. ಆ ಚಾರ್ಜಸ್ಸನ್ನು ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಈ 4 ಬೆಡ್ರೂಮ್ ಮನೆಗೆ ನೀವು ಇಂಟೀರಿಯರ್ಸ್ ಮಾಡ್ಕೊಳ್ಬೇಕು, ವಾರ್ಡ್ರೋಬ್ಸ್ ಮಾಡಿಸ್ಕೊಳ್ಬೇಕು, ಮತ್ತು ಕಿಚನ್ ಕ್ಯಾಬಿನೆಟ್ಸ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಅದಕ್ಕೂ ಕೂಡ ನಿಮಗೆ ಎಕ್ಸ್ಟ್ರಾ ಹಣ ಬೇಕಾಗುತ್ತೆ. ಅದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಳೋದಕ್ಕೂ ನಿಮಗೆ ಎಕ್ಸ್ಟ್ರಾ ಮನಿ ಬೇಕಾಗುತ್ತೆ. ನಿಮಗೆ ಇಷ್ಟು ಐಟಮ್ಸ್ಗೆ ನಿಮಗೆ ಎಕ್ಸ್ಟ್ರಾ ಮನಿ ಬೇಕಾಗುತ್ತೆ. ನಿಮಗೆ ಸುಮಾರು ಒಂದು 35 ಲಕ್ಷ ಇದ್ದರೆ ನೀವು ಒಂದು ಮೀಡಿಯಂ ಕ್ವಾಲಿಟಿ ಮನೆನ ಫುಲ್ ಪ್ಲೆಜ್ಡ್ ಆಗಿ ಒಂದು 30-40ಯಲ್ಲಿ ಡ್ಯೂಪ್ಲೆಕ್ಸ್ ಮನೆನ 1900 ಸ್ಕ್ವೇರ್ ಫೀಟ್ ಇರೋ ಮನೆನ ನೀವು ಈಸಿಯಾಗಿ ಕಟ್ಕೊಳ್ಬೋದು. ನಿಮಗೆ ಈಗ ಐಡಿಯಾ ಬಂದಿರ್ಬೋದು ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಟಬೇಕಂದ್ರೆ ನಿಮಗೆ ಎಷ್ಟು ಹಣ ಬೇಕು ಅನ್ನೋದನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.